ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸರ್ ಅವರು ಕ್ಯಾಬಿನೆಟ್ ಸಚಿವರಿಗೆ ಹೇಳೋದಿಷ್ಟೇ, ಏನು ಪರವಾನಗಿ ಭೂಮಾಪಕರಿದ್ದಾರೆ ಸುಮಾರು 2002ರಿಂದ 24 ವರ್ಷ ಆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ಯಾವುದೇ ಒಂದು ಉದ್ಯೋಗ ಭದ್ರತೆ ಇಲ್ಲ, ಯಾವುದೇ ಒಂದು ಅವರಿಗೆ ಸ್ಯಾಲರಿ ಇಲ್ಲ. ಹೀಗಾಗಿ ಮತ್ತೆ ಯಾವುದೋ ಟಿಎಡಿ ಏನೇ ಇಲ್ಲ. 24 ವರ್ಷ ಅವ್ರೇನು ಸರ್ವೆ ಮಾಡಿ ಮೊದಲು ಈ ಒಂದೇ ಅವ್ರಿಗೆ ಸರ್ವೆ, ತದನಂತರ ಇವ್ರು ADLR DDLR ಇವೆಲ್ಲರೂ ಸೇರ್ಕೊಂಡು ಸಂಬಂಧಪಟ್ಟ ಇಲಾಖೆ ಸೇರ್ಕೊಂಡು ಪ್ರತಿಯೊಂದು ಅವರು ಸರ್ವೆ ಮಾಡ್ಕೊಂಡು ಕಂದಾಯ ಸೆಟ್ಲ್ಮೆಂಟ್, ಈ ತಾಂಡವರು ಸೆಟ್ಲ್ಮೆಂಟ್ ಇದು ಮಾಡಿದ್ರು ಕೃಷ್ಣ ಬೈರೇಗೌಡರು ಇದ್ದಾಗ, ಅವನ್ನೆಲ್ಲ ಕಂದಾಯಗಾರ ಸೇರಿ ಅವನ್ನೂ ಸರ್ವೆ ಮಾಡಿದ್ರು. ಆಮೇಲೆ ಈ ನಮ್ಮ ವಕ್ಫ್ ಬೋರ್ಡ್ ಇಲ್ಲಿಂದ ಆಸ್ತಿಗಳು ಏನಿದ್ದು ಮಸೀದಿಗಳು ಅವೆಲ್ಲ ಸರ್ವೆ ಮಾಡಿ, ದೇವಸ್ಥಾನ ಸರ್ವೆ ಮಾಡಿದ್ರು, ಆಸ್ತಿಗಳು ಸರ್ವೆ ಮಾಡಿದ್ರು, ಹಾಗೇನೆ ದೇವಸ್ಥಾನಗಳು ಸರ್ವೆ ಮಾಡಿದ್ರು, ಕೆರೆಗಳು ಸರ್ವೆ ಮಾಡಿದ್ರು, ಸ್ಮಶಾನ, ಆಮೇಲೆ ಪ್ರತಿಯೊಂದು ಬಗರ್ಪನ್ ಕಮಿಟಿ ಏನು ಲ್ಯಾಂಡ್ ಇದ್ದು ಅವೆಲ್ಲ ಸರ್ವೆ ಮಾಡಿದ್ರು. ಆಮೇಲೆ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಿದ್ದಾಗ ಬಹಳ ಫೋರ್ಸ್ ಆಗಿ ಬೇರೆ ಬೇರೆ ಜಿಲ್ಲೆ ಕೂಡ ಅವ್ರನ್ನ ಅಲ್ಲಿ ಹೋಗಿ ಸರ್ವೆ ಮಾಡಿ ಬಂದ್ರು. ಸುಮಾರು 200-300 ಕಿಲೋಮೀಟರ್. ಅವ್ರ ಸಮಸ್ಯೆ ಹೇಳಬಾರದು, ಯಾಕಂದ್ರೆ ಅವ್ರಿಗೆ ಯಾವುದೇ ಒಂದು ಸ್ಯಾಲರಿ ಇಲ್ಲ. ಅದು ಏನು ರೈತರು ಇವ್ರು ಕಟ್ಟಿರೋದನ್ನ ಸರ್ಕಾರನೇ ಕಟ್ಸ್ಕೊಂಡು 30% ಕೊಡೋರು ಅಷ್ಟೇ. 30% ಅಂದ್ರೆ 120 ರೂಪಾಯಿ ಅವ್ರಿಗೆ ಸಿಗ್ಬೋದು, ಅದರಲ್ಲೇ ಒಂದು ಜೀವನ ಮಾಡ್ಕೊಂತ ಬಂದು. ಆದ್ರೆ ಅಲ್ಲಿ ರೈತರು ಅವ್ರಿಗೆ ಏನೇನೋ ಸರ್ವೆ ಮಾಡಿದ್ರೆ ಒಂದಿಷ್ಟು 5 ಮೂಟೆ ಜೋಳ ಇಲ್ಲ 10 ಸಾವಿರ ತೊಗರಿ, ಈ ರೀತಿ ರೈತರೇ ಅವ್ರು ಇಲ್ಲಿ ತನಕ ಅವ್ರ ಕುಟುಂಬ ಏನು ನಿರ್ವಹಣೆ ಆಗ್ಬೇಕಂದ್ರೆ ರೈತರಿಂದಲೇ ಅವ್ರು 24 ವರ್ಷ ಜೀವನ ನಡೆಸಿರೋದು. ಸರ್ಕಾರ ಮಾತ್ರ ಯಾವುದೇ ನಯಾ ಪೈಸೆ ಅವ್ರು ಕೊಟ್ಟಿರೋದು ಯಾವ್ದಕ್ಕೂ ಸಾಲದಿಲ್ಲ. ಅದಕ್ಕಾಗಿ ಅವ್ರಿಗೆ ಕಾಯಂಗೊಳಿಸ್ಬೇಕು. ಅವ್ರಿಗೆ ಏನು ಸರ್ಕಾರದಿಂದ ಫೆಸಿಲಿಟಿಗಳು ಏನಿದೆ, ಇದು ಯಾಕ ಸರ್ವಿಸ್ ರಿಜಿಸ್ಟರ್ ಆಗಿರ್ಲಿ ಅದನ್ನೆಲ್ಲ ಇದು ಮಾಡ್ಬೇಕು. KGID ಇನ್ನಿತರ ಎಲ್ಲ ಸೌಲಭ್ಯಗಳು, ಸರ್ಕಾರಿ ಸೌಲಭ್ಯಗಳು ಕೊಡ್ಬೇಕಂತ ನಾವು ಹೇಳ್ತೀವಿ. ಇಡೀ ಸಂಯುಕ್ತ ಹೋರಾಟದಿಂದ ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ. ಮತ್ತೆ ಅವ್ರೇನಾದ್ರೂ ಕಾಯಂಗೊಳಿಸಲಿ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾವೆಲ್ಲ ಸಂಯುಕ್ತ ಹೋರಾಟ. ಇದರಲ್ಲಿ ಉಚ್ಚನಹಳ್ಳಿ ಮಂಜುನಾಥ ರಾಜ್ಯಾಧ್ಯಕ್ಷರಿದ್ದಾರೆ, ಅವರು ಬಂದರೆ ನಾವು ಅವ್ರ ಕಮಿಟಿ ರಾಜ್ಯ ಕಮಿಟಿಯಲ್ಲಿ ಇರೋದು. ನಾವು ವಿಜಯನಗರ ಜಿಲ್ಲೆಯಿಂದ ಬಂದ್ವಿ. ಉಚ್ಚನಹಳ್ಳಿ ಮಂಜುನಾಥ ಬಣದಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ. ನಾವು ಅಲ್ಲಿಂದ ಬಂದ್ವಿ. ನಮ್ಮ ಉಚ್ಚನಹಳ್ಳಿ ಮಂಜುನಾಥ ಬಣದಿಂದ ನಮ್ಮ ಬೆಂಬಲ ದಾವಣಗೆರೆ, ವಿಜಯನಗರ, ಬಳ್ಳಾರಿಯಿಂದ ಬಂದ್ವಿ.